ಹಾಯ್ ಗಾಯ್ಸ್, ನಾವೀಗ ಭಗವತಿಗೆ ಹೊರಟ್ವಿ. ಇಲ್ಲಿಂದ ಅಲ್ಲಿವರೆಗೆ ಹೋಗ್ಲಿಕ್ಕೆ 20 ನಿಮಿಷ ಬೇಕು. ನಾವು ಈಗ ಟೈಮ್ ಆಲ್ಮೋಸ್ಟ್ 1:30 ಆಯಿತು. 1:35 ಆಯಿತು. ನಾನು ವೆರಿ ಸಿಂಪಲ್ ಆಗಿ ಹೊರಟಿದ್ದೇನೆ. ಬಟ್ ಇದು ಡ್ರೆಸ್ ನನ್ನ ಫೇವ್ರೇಟ್. ನಿನ್ನೆ ಮಾವ ತೆಗೆದು ಕೊಟ್ಟದ್ದು ನೋಡಿ, ನಾನು ತೋರಿಸ್ತೇನೆ ನಿಮಗೆ. ಅವಳ ಮಾವ ಅವಳಿಗೆ ಗಿಫ್ಟ್ ಮಾಡಿದ್ದು. ಮಾವ ನಿನ್ನೆ ಅಲ್ಲ ಮೊನ್ನೆ ಬ್ಯಾಂಗ್ಳೂರಿಗೆ ಹೋಗಿದ್ರು, ಅಲ್ಲಿಂದ ತೊಗೊಂಡು ಬಂದದ್ದು. 2 ಪೀಸ್ ತಂದಿದ್ದಾರೆ ಇಂಥದ್ದು. ಒಂದು ಬ್ಲೂ ಕಲರ್, ಮತ್ತೊಂದಿದ್ದು ಚೆಂದ ಉಂಟು, ಫಿಟ್ ಆಗ್ತದೆ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಮಾಮು, ಲವ್ ಯು. ಅವರೇ ನಾವು ಅಲ್ಲಿಂದ ಸೀದಾ ಇಲ್ಲಿಗೆ ಬಂದ್ವಿ ಮನೆಗೆ. ಸೊ ನಾವಿಲ್ಲಿಗೆ ಬಂದ್ವಿ. ಇವಳ ನೋಡಿ ದೀಪೋ. ಇವರಲ್ಲಿದ್ದಾರೆ. ಇಲ್ಲಿ ಫುಲ್ ಖಾಲಿ ಆಗಿದೆ. ಫುಲ್ ಆಚೆ ಈಚೆ ಎಲ್ಲ ಸೈಡ್ ಕಾಣ್ತದೆ. ಹೌದದ. ಹಾಯ್ ಆಂಟಿ. ಇವಳು ನೋಡಿ, ಜಾಲಿ. ಅವಳಿಗೆ ಒಬ್ಬಳಿರೋದು. ಇವತ್ತು ನ್ಯೂ ಇಯರ್ಗೆ ವಿಶ್ ಮಾಡಲಿಕ್ಕೆ ಒಬ್ಬರು ಬಂದಿದ್ದಾರೆ ನೋಡಿ. ಯಾರು ಅಂತ ತೋರಿಸ್ತೇನೆ ನೋಡಿ. ಕಾಣ್ತಾ ಇದ್ದಾರಾ? ಐ ಥಿಂಕ್ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಇಲ್ಲಿದ್ದಾರೆ ನೋಡಿ, ಬಂದವರು ಇವರೇ. ಇದ್ದಾನೆ, ಮೆಲ್ಲ ಹೋಗ್ಬಿಡಿ, ಬೇಗ ಬೋಡ ಮುಟ್ಟುವ ನಮ್ಮೋನಿ ಇಮೇಟು. ಸೊ ಮೆಲ್ಲಾನೆ ಹೋಗ್ತಾ ಇದ್ದಾರೆ. ಇವಳಿಗೆ ಬೇಗ ಕಣ್ಣು ಕಾಣ್ತದೆ, ಇವಳಿಗೆ ಒಮ್ಮೊಮ್ಮೆ ಕಾಣುದಿಲ್ಲ ಮನುಷ್ಯನಿಗೆ. ಬೆಳಿಗ್ಗೆ 10 ಗಂಟೆ ಆಗ್ತಾ ಬಂತು ನೋಡಿ. 11 ಗಂಟೆ ಆಗ್ತಾ ಬಂತು. ಹೌದಾ, ನಾನು ಟೈಮ್ ನೋಡಲಿಲ್ಲ ಆ್ಯಕ್ಚುಲಿ. ಸೊ ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ಎಲೆ ನೋಡಿ ಎಷ್ಟು ಬಿದ್ದಿದೆ ಅಂತ, ಎಷ್ಟು ದೊಡ್ಡ ಮರದ ಎಲೆ. ನನಗೆ ಗೊತ್ತೇ ಇರಲಿಲ್ಲ ಮರೈತಿ. ನಾನು ನೆನೆಸಿದ್ದು ಗೋಳಿ ಮನುಷ್ಯ ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದಾಳೆ ನೋಡಿ. ಯಾರು ವಿಶ್ ಮಾಡಲಿಕ್ಕೆ ಬಂದಿದ್ರು ಅಂತ. ಸೊ ಅವರು ಬೆಳಿಗ್ಗೆನೇ ಇವತ್ತು ಬೇಗ ಬಂದಿದ್ದರು, ವಿಶ್ ಮಾಡಿ ಹೋಗೋಣ ಅಂತೇಳಿ. ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಹೋದದ್ದು ಅವರು. ನಿಮಗೆ ಗೊತ್ತಾಗಲಿಲ್ಲ, ಅದು ಕೇಳಲಿಲ್ಲ, ನಮಗೆ ಕೇಳಿತ್ತು ಅಲ್ಲನಾ. ಅವರು ಅಂತ ಹೇಳಿ ಹೋದರು. ಇವಳು ಕೆಲಸದ ಕಳ್ಳಿ. ಕೆಲಸ ಮಾಡೋದ್ರಲ್ಲಿ ಇವಳಷ್ಟು ದೊಡ್ಡ ಕಳ್ಳಿ ಬೇರೊಬ್ಬರಿಲ್ಲ. ಬನ್ನಿ ನೋಡೋಣ. ನಮ್ಮ ಮನೆಯಲ್ಲಿ ಸಾಸಿವೆ ಗಿಡ ಇದೆ, ಅದರ ಹೂ ಹೇಗಿದೆ ಅಂತ ನಿಮಗೆ ತೋರಿಸ್ತೇನೆ. ಬನ್ನಿ. ಸಾಸಿವೆ ಗಿಡ ನೀವು ನೋಡಿದ್ದೀರೋ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ ನಮ್ಮ ಮನೇಲಿ ಆಗಿದೆ ನೋಡಿ. ಇಲ್ಲಿದೆ ಹೂ ನೋಡಿ ಯಾವ ರೀತಿ ಇದೆ ಅಂತ. ಚೆನ್ನಾಗಿದೆ ಹೂವು. ಇಲ್ಲಿ ತೆಂಗಿನಕಾಯಿ ಇದೆ, ಇದು ಮನೆಯ ಬ್ಯಾಗ್. ಸೊ ಇಲ್ಲಿ ನೋಡಿ ಸಾಸಿವೆ ಗಿಡ ಹೇಗಿದೆ ಅಂತ. ಹೂ ಚೆನ್ನಾಗಿದೆ, ದೊಡ್ಡದಾಗಿದೆ ಗಿಡ. ಇಲ್ಲಿ ಕೂಡ ಇವರಿದ್ರೆ ಆವಾಗಲೇ ತೆಗಿತಾ ಇದ್ರು ಗಿಡ. ಇದು ಎಂಥದಕ್ಕೆ, ನಿಮ್ಗೆ ಏನು ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ತೆಗಿತಾ ಇದ್ರು. ಸೊ ನೋಡಿ ಇಲ್ಲಿ ಕೂಡ ಇದೆ.
ಇದು ಎಲ್ಲ ಮಂಗ ತೆಗೆದು ಹಾಕಿರುವಂಥದ್ದು. ಅದನ್ನು ನಾವು ನಿನ್ನೆ ತೋಟದಿಂದ ತಂದು ಇಲ್ಲಿ ಇಟ್ಟದ್ದು. ಪೇರಳೆ ಹಣ್ಣು ಉಂಟು ಗಿಡದಲ್ಲಿ. ಮಂಗನಿಗೆ ಪುರ್ಸೊತ್ತು ಸಿಗಲಿಲ್ಲ ಬರಲಿಕ್ಕೆ ಈ ಕಡೆ. ಅಂದರೆ ಸ್ವಲ್ಪ ಬರಲಿಕ್ಕೆ ನಾವು ಬಿಡಲಿಲ್ಲ, ಹಾಗಾಗಿ ಬರಲಿಲ್ಲ. ಮೊನ್ನೆ ಮನೆಯಲ್ಲಿ ಕಟ್ ಮಾಡಿದಂಥ ಗಿಡವನ್ನು ಈಗ ಇಟ್ಟು ಬಿಟ್ಟಿದ್ದೇನೆ. ಇದಕ್ಕೆ ಚಂದವಾಗಿ ಇದನ್ನು ನೆಡಬೇಕು ಅಂದರೆ ನನಗೆ ಇವರ ಹೆಲ್ಪ್ ಬೇಕಾಗ್ಬೋದು. ಅದಕ್ಕೆ ಹೀಗೆ ಇಟ್ಟು ಬಿಟ್ಟಿದ್ದೇನೆ. ಈಗ ಎಲ್ಲವೂ ಕೂಡ ನೋಡಿ, ಅದಕ್ಕೆ ಚಿಗುರು ಬಂದಿದೆ. ಹಾಗೆ ನನ್ನ ತಮ್ಮ ಒಂದು ಗಿಡ ಕೊಟ್ಟಿದ್ದ ನನಗೆ, ಇದು ಈ ಗಿಡ. ಇದು ಅಲ್ಲಿಂದ ನಾವು ಇಟ್ಕೊಂಡು ಬಂದಿದ್ವಿ ಇಷ್ಟು ದೊಡ್ಡ ಗಿಡವನ್ನು. ಬಟ್ ಇಲ್ಲಿ ಬಂದು ಅದು ಸತ್ತು ಹೋಯ್ತೋ ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ, ಅಥವಾ ಗಿಡ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆ ಇಲ್ಲಿ ವೈಟ್ ದಾಸವಾಳದ ಗಿಡ ಇದೆ, ಅದು ಕೂಡ ಅಷ್ಟೇ ಬಂದಿದೆ ಸಣ್ಣ ಚಿಗುರು. ಹಾಗೆ ಇಲ್ಲಿ ಗಾಂಧಾರಿ ಮೆಣಸು ಗೊತ್ತಿದೆ ಅಂತ ಅಂದ್ಕೊಂಡಿದೆ ನಿಮಗೆ. ಸೊ ಇಲ್ಲಿದೆ ನೋಡಿ, ಗಾಂಧಾರಿ ಮೆಣಸು ತುಂಬ ಇದೆ ನೋಡಿ. ಇಲ್ಲಿ ನೋಡಿ, ಈ ಕಡೆಯಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಮೆಣಸು ತುಂಬ ಖಾರ ಇರ್ತದೆ. ಹಳ್ಳಿ ಕಡೆ ಜಾಸ್ತಿ ಆಗ್ತದೆ ಈ ಗಿಡ. ನಾನು ಚಪ್ಪಲ್ ಹಾಕಲಿಲ್ಲ, ಇಲ್ಲಿ ನಡೆಯೋಕೆ ಆಗ್ತಾ ಇಲ್ಲ, ಕಾಲು ನೋವಾಗ್ತಾ ಇದೆ. ಮನುಷ್ಯನ ಡಾಲ್ಗಳನ್ನು ವಾಷಿಂಗ್ ಮಿಷಿನಲ್ಲಿ ಹಾಕಿದ್ದೇನೆ. ಸೊ ಎಲ್ಲ ಡಾಲ್ಗಳು ಜಾಲಿಯಾಗಿ ತಿರುಗ್ತಾ ಇದೆ ನೋಡಿ, ಫುಲ್ಲು ಜಾಲಿ. ಮುನಿ ಹೊಸ ವರ್ಷಕ್ಕೆ ಹೊಸತ್ತು ಕೆಲಸ ಸ್ಟಾರ್ಟ್ ಮಾಡಿದ್ದಾಳೆ ನೋಡಿ. ತೋಟಕ್ಕೆ ಹೋಗಿದ್ಲು. ಸೊ ಅಲ್ಲಿಂದ ಬರುವಾಗ ಸ್ವಲ್ಪ ಸೋಗೆ, ಹಾಗೆ ಅವಳಿಗೆ ಅಲ್ಲಿ ಸ್ವಲ್ಪ ಅಡಿಕೆ ಕೂಡ ಸಿಕ್ತಂತೆ. ಸೊ ಅದನ್ನು ಅವಳಲ್ಲಿ ಕಿಸೆ ಇತ್ತು, ಸೊ ಅದರಲ್ಲಿ ಹಾಕ್ಕೊಂಡು ಬಂದಿದ್ಲು. ಸೊ ಒಂದೊಂದನ್ನೇ ತೆಗೆದಿಟ್ಟು ಹೋಗ್ತಾ ಇದ್ದಾಳೆ. ಒಳ್ಳೆ ಕೆಲಸ ಅಂತ ಅನ್ನಿಸ್ತು ನನಗೆ. ಇಲ್ಲದಿದ್ದರೆ ಅವಳು ತೋಟಕ್ಕೆ ಬರೋದು ಕಡಿಮೆ. ಸೊ ಇವತ್ತು ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡಿದ್ದಾಳೆ. ಆಗಲೇ ಸ್ವಲ್ಪ ಮಾಡಿದೆ ನಾನು, ಆಗಲೇ ವಿಡಿಯೋ ಮಾಡಬೇಕಿತ್ತು, ನನಗೆ ಅಷ್ಟೊಂದು ತಲೆಗೆ ಹೋಗಲಿಲ್ಲ ನೋಡಿ. ಇದು ಸಂಜೆಯ ತಿಂಡಿ. ಅದಕ್ಕೆ ಏನು ಆಯಿಲ್ ಜಾಸ್ತಿ ಬೇಕಾಗಿಲ್ಲ, ಸ್ವಲ್ಪ ಹಾಕಿದರೆ ಸಾಕು. ಇದನ್ನು ಎಣ್ಣೆಯಲ್ಲಿ ಬೇಕಿದ್ರೂ ಬಿಡಬಹುದು. ಸ್ವಲ್ಪ ಆಯಿಲ್ನ ಹಾಕೊಳ್ತಾ ಇದ್ದೀನಿ. ಆಗಲೇ ಸ್ವಲ್ಪ ತಿಂಡಿನ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಇನ್ನು ಸ್ವಲ್ಪ ಇಲ್ಲಿ ರೆಡಿ ಆಗ್ತಾ ಇದೆ. ಹಾಗೆ ಒಂದು ಇಷ್ಟು ಉಳಿದಿದೆ. ಎಷ್ಟಾಯಿತು ಅಂತ ಹೇಳಿದರೆ, ನಾನು 4 ಬಟಾಟೆಯನ್ನು ತಗೊಂಡಿದ್ದೇನೆ, ಸಣ್ಣ ಸಣ್ಣ ಬಟಾಟೆ. 3, 6, 7, 10, 14, 17 ಆಗಿದೆ ಒಟ್ಟಿಗೆ. ಸೊ ಸಂಜೆ ಟೀಗೆ ಒಮ್ಮೆ ಮಾಡ್ಕೊಂಡು ತಿನ್ಬೋದು ಇದನ್ನು. ನಿಮಗೆ ಇಷ್ಟ ಆಗೋದಾದರೆ ಮಾಡಿಕೊಳ್ಳಿ, ತುಂಬ ಕಷ್ಟ ಏನಿಲ್ಲ. ಬಟಾಟೆನ ಸ್ಮ್ಯಾಶ್ ಮಾಡೋದು, ಆಮೇಲೆ ಅದಕ್ಕೆ ಮಸಾಲೆಗಳನ್ನು ಸೇರಿಸೋದು. ಬಿರಿಯಾನಿ ಮಸಾಲ ಆಗಿರ್ಬೋದು, ಹಾಗೆ ಕೊತ್ತಂಬರಿ ಪುಡಿ ಆಗಿರ್ಬೋದು, ಹಾಗೆ ಹಳದಿ, ಅರಶಿನ, ಎಗ್ ಮಸಾಲ, ಆಮೇಲೆ ಗರಂ ಮಸಾಲ,
ಇದನ್ನೆಲ್ಲ ಸೇರಿಸಿ ಎಲ್ಲ ಮಸಾಲೆಗಳನ್ನು, ಹಾಗೆ ಮೆಣಸು ಕೂಡ ಹಾಕಬೇಕು, ಸ್ವಲ್ಪ, ತುಂಬ ಅಲ್ಲ, ಸ್ವಲ್ಪ ಹಾಕಬೇಕು ಟೇಸ್ಟಿಗೋಸ್ಕರ. ಕಾಯಿ ಮೆಣಸಿನಿದೆ ನೋಡಿ, ಅದನ್ನು ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಎರಡು ಅಂಟ್ಕೊಂಡಿದೆ, ಇಟ್ಕೊಂಡ್ಬಿಟ್ಟು ನೋಡಿ. ಇದನ್ನ ನಾವು ಟೊಮೆಟೊ ಕ್ಯಾಚಪ್ ಹಾಕ್ಕೊಂಡು ತಿನ್ಬೋದು. ಮನುಷ್ಯ ಈಗ ಹಾಗೆ ಮಾಡ್ತಾಳೆ, ಟೊಮೆಟೊ ಕ್ಯಾಚಪ್ ಹಾಕ್ಕೊಂಡು ತಿಂತಾಳೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡಿ ನಂತರ ಸ್ವಲ್ಪ ಜಾಸ್ತಿ ಫ್ಲೇಮಲ್ಲಿ ಒಮ್ಮೆ ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ಆಯಿಲ್ ಸ್ವಲ್ಪ ಕಡಿಮೆ ಅಂತ ಕಾಣಿಸ್ತಾ ಇತ್ತು ಈಗ ನನಗೆ. ಸ್ವಲ್ಪ ಆಯಿಲ್ ತೆಗೆದುಕೊಂಡ್ರೆ ಹಾ ಓಕೆ. ಸ್ಟಾರ್ಟ್ ಚುಂಡಾ ಲೈಕ್ ಮಾಡಿ ಅಣ್ಣ. ಸ್ವಲ್ಪ ಒಮ್ಮೆ ಜೋರಾಗಿ ಇಟ್ಕೊಂಡು ಫ್ಲೇಮ್ನ, ಆಮೇಲೆ ಸ್ವಲ್ಪ ಮೆಲ್ಲ ಮಾಡ್ಕೊಳ್ಳಿ. ಮನುಷ್ಯ ಕೆಳಗಡೆ ಹೋಗ್ತಾ ಇದ್ದಾಳೆ, ನಾನು ಅವಳ ಜೊತೆ ಹೋಗಬೇಕು, ಒಮ್ಮೆ ನೋಡ್ತೇನೆ ನಾನು ಅಲ್ಲಿ ಹೋಗ್ತಾಳೆ ಅವಳು. ಬಂದ್ಲು ಮನುಷ್ಯ ಬಂದ್ಲು. ಆಯ್ತಾ? ಇನ್ನೊಂದು ಎರಡು ಹಾಕಿದ್ರೆ ಇದಾಯ್ತು, ಇದಕ್ಕೆ ಮುಗಿತು. ಇಂಗ್ಲೀಷ್ ಇಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ಫ್ಲೇಮ್ನ ಜೋರು ಮಾಡ್ಕೊಂಡು ಮಾಡೋದು, ಆಮೇಲೆ ಇಲ್ಲ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತೇನೆ. ಆಯಿಲ್ ಇಲ್ಲದೆ ಕೂಡ ಮಾಡ್ಬೋದು ಇದನ್ನು. ಆಯಿಲ್ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ಆಯಿಲ್ ಹಾಕಿದ್ದೇನೆ. ಆಯಿಲ್ ಇಲ್ಲದೆ ಕೂಡ ಮಾಡ್ಬೋದು, ಆರಾಮ್ಸೆ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ನಾನ್ ಸ್ಟಿಕ್ ತವ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಕೂಡ ನಾನ್ ಸ್ಟಿಕ್ಕೆ ನೋಡಿ. ಈಗ ಸ್ವಲ್ಪ ಫ್ಲೇಮ್ನ ಸ್ಲೋ ಮಾಡ್ಕೊಳ್ಳೋಣ. ಸೊ ಇಲ್ಲಿಗೆ ಮುಗೀತು. ಇನ್ನು ಟೀ ಒಂದಿದೆ, ಅದನ್ನು ಕುಡಿಯೋದು.